ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ನಾನು ಇವಾಗ ಬೇಗನೆ ಎದ್ದೆ, ಬಟ್ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಸೂರ್ಯ ಬಂದುಬಿಟ್ಟಿದ್ದಾನೆ ಆಲ್ರೆಡಿ. ಇವಾಗ ತಾನೇ ಸೂರ್ಯ ಇದ್ದ, ಇವಾಗ ಹೋಗ್ಬಿಟ್ಟ, ಇಲ್ಲಿ ಕಾಣಿಸ್ತಾನೆ ಇಲ್ಲಿ. ಸರಿ, ಓಕೆ ಫ್ರೆಂಡ್ಸ್, ಇವಾಗ ನಾವು ಸ್ಟಡಿ ಮಾಡೋಣ. ಫ್ರೆಂಡ್ಸ್, ನಿನ್ನೆ ಡೇ 1 ಆಗಿತ್ತು, ಇವತ್ತು ಡೇ 2. ಎಲ್ಲರೂ ನನ್ನ ವಿಡಿಯೋ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಜೊತೆ ನೀವು ಸ್ಟಡಿ ಮಾಡೋಕ್ಕೆ ತಯಾರಾಗಿದ್ದೀರಾ ಅಂದ್ಕೊತೀನಿ. ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಅವರು ನನ್ನನ್ನು ತುಂಬಾ ಹಚ್ಕೊಂಡು ಬಿಟ್ಟಿದ್ರು. ತುಂಬಾ ನನಗೆ ಪ್ರೀತಿ ಕಾಳಜಿ ಎಲ್ಲ ತೋರಿಸ್ತಾಯಿದ್ರು. ವಿಡಿಯೋ ಮಾಡಿ ಅಂತ ತುಂಬ ಹೇಳ್ತಾಯಿದ್ರು. ಅವರಿಗೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ರೀಚ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು, ಯಾಕಂದರೆ ನಡುವೆ ತುಂಬ ಗ್ಯಾಪ್ ಆಗಿಬಿಟ್ಟಿದೆ ಅಲ್ಲ. 1 ಇಯರ್ ಆಯಿತು ನಾನು ವೀಡಿಯೋನೇ ಮಾಡಿಲ್ಲ. ಹಾಗಾಗಿ ನಿಮಗೆ ರೀಚ್ ಆದ ತಕ್ಷಣ ವೀಡಿಯೋಗಳನ್ನೆಲ್ಲ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಸ್ಟಡಿನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಸೂರ್ಯ ನಮಸ್ಕಾರ ಹಾಕಬೇಕು ಫ್ರೆಂಡ್ಸ್. ಹಾಗಾಗಿ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ ಇವಾಗ, ಆಮೇಲೆ ಸ್ಟಡಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಂದು ಸೂರ್ಯ ನಮಸ್ಕಾರನೂ ಮುಗೀತು, ಮತ್ತು ಸ್ವಲ್ಪ ಮೆಡಿಟೇಷನ್ ಸಹ ಮುಗೀತು. ಇವಾಗ ನಾನು ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಇವಾಗ ಟೈಮು 7:54 ಆಯಿತು. 7:54 ಆಗಿದೆ. ಅಂದರೆ ನಾನು 8 ಗಂಟೆಗೆ ಇವಾಗ ಸ್ಟಾರ್ಟ್ ಆಗುತ್ತೆ. 8 ಗಂಟೆಯಿಂದ 9, 10, 2 ತಾಸು ನಾನು ಕರೆಂಟ್ ಅಫೇರ್ಸ್ಗೆ ಸ್ಟಡಿ ಮಾಡಬೇಕು. ನಿನ್ನೆ ನೋಡಿದ್ನಲ್ಲ ಕ್ಲಾಸ್ ಫ್ರೆಂಡ್ಸ್, ಚೆನ್ನಾಗಿತ್ತು. ಹಾಗಾಗಿ ಇವಾಗ ಸೆಕೆಂಡ್ ಕ್ಲಾಸನ್ನು ನಾನು ಇವಾಗ ನೋಡ್ತೀನಿ ಫ್ರೆಂಡ್ಸ್. ಓಕೆ, ಬನ್ನಿ. ಕಾನ್ಸ್ಟೇಬಲ್ ಕರೆಂಟ್ ಅಫೇರ್ ಎಕ್ಸ್‌ಪ್ರೆಸ್ ವಿಡಿಯೋಗಳನ್ನು ನಾವು ಈಗಾಗಲೇ ಆರಂಭ ಮಾಡಿದ್ದೀವಿ. ಆ ಒಂದು ಫ್ರೆಂಡ್ಸ್, ಕರೆಂಟ್ ಅಫೇರ್ಸ್ನ ಆಫೀಸರ್ಸ್ ಅಡ್ಡಾ ಚಾನಲ್ನ ನಾನು ನಿಮಗೆ ರೆಫರ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಇವರು ತುಂಬ ಚೆನ್ನಾಗಿ ಕ್ಲಾಸ್ಗಳನ್ನು ನಡೆಸ್ಕೊಡ್ತಾರೆ. ತುಂಬ ಡೀಟೇಲಾಗಿಯೂ ಸಹ ಅದರ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. 360 ಆ್ಯಂಗಲ್ ಅಂತ ಹೇಳ್ತಾರಲ್ಲ, ಆ ರೀತಿ ತುಂಬ ಚೆನ್ನಾಗಿ ಹೇಳ್ತಾರೆ. ತಲೆಯಲ್ಲಿ ಫಿಕ್ಸ್ ಆಗಿಬಿಡುತ್ತೆ, ಅಷ್ಟು ನೀಟಾಗಿ ಹೇಳ್ತಾರೆ. ನೀವು ಸಹ ಕರೆಂಟ್ ಅಫೇರ್ಸ್ ಓದಬೇಕು ಅಂದ್ಕೊಂಡಿದ್ರೆ ಆಫೀಸರ್ಸ್ ಅಡ್ಡಾ ಭಗತ್ ಸರ್ದ ಕ್ಲಾಸನ್ನು ನೀವು ಸಹ ರೆಫರ್ ಮಾಡಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಇವ್ರದ್ದೇ ಕ್ಲಾಸ್ ರೆಫರ್ ಮಾಡ್ತಿರ್ತಾರೆ, ಬಟ್ ಮಾಡದೇ ಇರೋರು ಇವ್ರದನ್ನೇ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ಟೈಮ್ ಬಂದು 10:10 ಆಯಿತು. 8 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗಿದ್ದು, 10 ಗಂಟೆ ಆಯಿತು. 2 ಅವರ್ ಕರೆಂಟ್ ಅಫೇರ್ಸ್ ಸ್ಟಡಿ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟು ಹಿಸ್ಟ್ರಿ ಓದಬೇಕು ಫ್ರೆಂಡ್ಸ್. ಹಿಸ್ಟ್ರಿ ಪೊಲಿಟಿಕಲ್ ಸರಿ, ಈಗ ಪೊಲಿಟಿಕಲ್ ಸ್ಟಡಿ ಮಾಡ್ತೀನಿ. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಪೊಲಿಟಿಕಲ್ ಆಗಿರ್ಬೋದು, ಹಿಸ್ಟ್ರಿ, ಎಕನಾಮಿಕ್ಸು, ಆಮೇಲೆ ಜಿಯೋಗ್ರಫಿ, ಪೊಲಿಟಿಕಲ್, ಈ ಎಲ್ಲ ಸಬ್ಜೆಕ್ಟ್ನು ನಾನು 6th, 7th ಈ 2 ಕ್ಲಾಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ 8th ಒಂದೊಂದು ಕಂಪ್ಲೀಟ್ ಆಗಿದ್ದವು. ನೆಕ್ಸ್ಟ್ ನಾನು 9th, 10th ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಕ್ಸಾಮ್ಸ್ ತುಂಬಾ ಹತ್ತಿರ ಇರೋದರಿಂದ ಮತ್ತೆ ಜಾಸ್ತಿ ಬೇರೆ ಬುಕ್ಸ್ಗಳನ್ನು ರೆಫರ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾನು. ಯಾಕಂದರೆ PC ಎಕ್ಸಾಮ್ ತುಂಬಾ ಹತ್ತಿರ ಇದೆ. ಇವಾಗ ಪ್ರೆಸೆಂಟ್ ಇರೋದು ಅದೇ ಎಕ್ಸಾಮು. ಹಾಗಾಗಿ ಅದಕ್ಕೆ ಇವಾಗ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಆಮೇಲೆ ನಾನು ಇವಾಗ ನೆಕ್ಸ್ಟು ಟೀಚರ್ ಕಾಲ್ಫಾರ್ಮ್ ಆಗುತ್ತೆ ಅಂತ ತುಂಬ ಕಡೆ ಹೇಳ್ತಾ ಇದ್ದಾರೆ. ಅದಕ್ಕೂ ಸಹ ಪ್ರಿಪೇರ್ ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕು. ಜಿಯೋಗ್ರಫಿ ಓದೋಕ್ಕಿಂತ ಮುಂಚೆ ನಾನು ಇವತ್ತು ಏನೇನು ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ಮಾಡ್ತೀನಿ. ಇವತ್ತು ಪೊಲಿಟಿಕಲ್ ಆಯಿತು, ಕರೆಂಟ್ ಅಫೇರ್ಸ್ ಆಯಿತು ಫ್ರೆಂಡ್ಸ್. ಇವಾಗ ಕರೆಂಟ್ ಅಫೇರ್ಸು, ಕರೆಂಟ್ ಅಫೇರ್ಸ್ 2 ಅವರು, ಪೊಲಿಟಿಕಲ್ 1 ಅವರು ಸ್ಟಡಿ ಕಂಪ್ಲೀಟ್ ಆಯಿತು. ಇವಾಗ ಸ್ವಲ್ಪ ಫ್ರೆಶಪ್ ಆಗಬೇಕು, ಇಲ್ಲಾಂದರೆ ನಿದ್ದೆ ಬರುತ್ತೆ. ಮತ್ತು
ಟಿಫನು ಸಹ ಏನೂ ಮಾಡಿಲ್ಲ. ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಮತ್ತೆ ಸ್ಟಡಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ನಾನ ಆಯಿತು. ಇವಾಗ ದೀಪ ಅಂದರೆ ಪೂಜೆನೂ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಸ್ವಲ್ಪ ಇವಾಗ ಟೈಮ್ ಅಂತೂ ಎಷ್ಟಾಯಿತು, ಟೈಮು 11:30 ಆಯಿತು. ಇವಾಗ ನಾನು ಏನೋ ನಾಷ್ಟ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಇವಾಗ ಊಟನೇ ಮಾಡ್ತೀನಿ. ಊಟ ಮಾಡಿಕೊಂಡು ಮತ್ತೆ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸಿವಿಲ್ PC ಎಕ್ಸಾಮ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಅದು ಒಂದೇ ಅಂತ ಅಲ್ಲ. ನೆಕ್ಸ್ಟು ನನಗೆ ಟೀಚರ್ ಕಾಲ್ಫಾರ್ಮ್ ಆಗುತ್ತಲ್ಲ, ಅದಕ್ಕೂ ಸಹ ಇವಾಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಾನು ಗ್ರೂಪ್ D ಎಕ್ಸಾಮ್ನೂ ಸಹ ಅಪ್ಲಿಕೇಶನ್ ಹಾಕಿದ್ದೀನಿ, ಅದಕ್ಕೂ ಸಹ ಪ್ರಿಪೇರ್ ಆಗ್ತಾ ಇದ್ದೀನಿ. ಅದರಲ್ಲಿ ಅಂದರೆ ಸೆಂಟ್ರಲ್ ಗೌರ್ಮೆಂಟು RRB ಗ್ರೂಪ್ D, ಮತ್ತು ಅದರಲ್ಲಿ ಮೆಂಟಲ್ ಎಬಿಲಿಟಿ ಸೈನ್ಸ್ ತುಂಬಾ ಇರುತ್ತಲ್ಲ, ಹಾಗಾಗಿ ನಾನು 2 ಅವರ್ ಮೆಂಟಲ್ ಎಬಿಲಿಟಿಗೋಸ್ಕರ ಟೈಮ್ ಕೊಟ್ಟಿದ್ದೀನಿ. ಅದಕ್ಕೋಸ್ಕರನೇ ಇವಾಗ ನಾನು ಟೀಚರ್ ಜಾಬ್ನೂ ಸಹ ಬಿಟ್ಟು ಇವಾಗ ಸುಮ್ಮನೆ ಓದ್ತಾ ಕುಂತಿದ್ದೀನಿ ಫ್ರೆಂಡ್ಸ್. ಇನ್ನೂ ಟೈಮನ್ನ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಸುಮ್ಮನೆ ನಾವು ಟೀಚರ್ ಜಾಬನ್ನು ಮಾಡ್ತಾ ನನಗೆ ಆರಾಮಾಗಿ ಮಾಡ್ತಾಯಿದ್ದೆ, ಬಟ್ ಓದೋಕ್ಕೆ ಟೈಮ್ ಸಿಗ್ತಾ ಇದ್ದಿದ್ದಿಲ್ಲ. ಸುಮ್ಮನೆ ಸ್ವಲ್ಪ ಟೈಮ್ ಓದಿ ಸ್ವಲ್ಪ ಫುಲ್ ಟಯರ್ಡ್ ಆಗಿಬಿಡೋದು, ಜಾಸ್ತಿ ಓದೋಕ್ಕೆ ಆಗ್ತಾನೇ ಇದ್ದಿದ್ದಿಲ್ಲ. ಹಾಗಾಗಿ ವೀಡಿಯೋ ಸಹ ನಾನು ಮಾಡೋಕ್ಕಾಗ್ದೇ ಅದರಲ್ಲೇ ಮುಳುಗಿಬಿಟ್ಟೆ. ಹಾಗಾಗಿ ಏನಪ್ಪ ಅಂತಂದರೆ ಇವಾಗ ಎಲ್ಲ ಬಿಟ್ಟು ಆರಾಮಾಗಿ ಕೂತ್ಕೊಂಡು ಬರೀ ಸ್ಟಡಿಗೋಸ್ಕರನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಮತ್ತೇನೂ ತಿಳಿಯಲಿಲ್ಲ ನನಗೆ. ನೋಡೋಣ ಫ್ರೆಂಡ್ಸ್, ನಮ್ಮ ಹಣೆ ಬರಹದಲ್ಲಿ ಜಾಬ್ ಅಂತ ಇದ್ದರೆ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ದೇವ್ರು ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇವಾಗ ವೀಡಿಯೋ ಮಾಡ್ತಾ ನಾನು ಸ್ಟಡಿ ಮಾಡ್ತಾ ಇದ್ದರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ವೀಡಿಯೋಗೆ ಎಷ್ಟು ಟೈಮ್ ಕೊಡಬೇಕು ನನಗೆ ಗೊತ್ತು, ಆಮೇಲೆ ಸ್ಟಡಿಗೆ ಎಷ್ಟು ಟೈಮ್ ಕೊಡಬೇಕು ನನಗೆ ಗೊತ್ತು. ನನ್ನ ಸ್ಟಡಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ಇಷ್ಟೆಲ್ಲ ವೀಡಿಯೋ ಮಾಡಿ ಇಷ್ಟೆಲ್ಲ ಸ್ಟಡಿ ಮಾಡಿ ಆಮೇಲೆ ಏನಾದರೂ ಜಾಬ್ಗೆ ಏನೂ ಆಗಲಿಲ್ಲಪ್ಪ ಅಂತಂದರೆ ಒಂಥರ ಅನಿಸುತ್ತೆ. ಹಾಗಾಗಿ ವೀಡಿಯೋ ಮಾಡೋದೇ ಬಿಟ್ಟಿದ್ದೆ. ಬಟ್ ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತೀವಲ್ಲ ಫ್ರೆಂಡ್ಸ್. ಪ್ರಯತ್ನ ಮಾಡಿ ಸೋಲು ಗೆಲುವು ಅದು ದೇವ್ರಿಗೆ ಬಿಟ್ಟಿದ್ದು, ಹೌದು ತಾನೇ. ಹಾಗಾಗಿ ನಾನು ಸ್ಟಡಿ ಮಾಡ್ತಾಯಿದ್ದೀನಿ ಮತ್ತು ವೀಡಿಯೋನೂ ಸಹ ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾಯಿದ್ರು ವೀಡಿಯೋ ಮಾಡಿ ಸಿಸ್ಟರ್, ವೀಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು. ನಾನು ಎಲ್ಲ ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೆ ಫ್ರೆಂಡ್ಸ್. ಆದರೆ ವೀಡಿಯೋ ಮಾಡೋ ಸಿಚುವೇಶನಲ್ಲಿ ನಾನು ಇದ್ದಿದ್ದಿಲ್ಲ. ನಮ್ಮದು ಊಟ ನೋಡಿ, ಇದು ಸಜ್ಜಿ ರೊಟ್ಟಿ ಅನಿಸುತ್ತೆ. ಸಜ್ಜಿ ರೊಟ್ಟಿ, ಟೊಮೆಟೊ ಚಟ್ನಿ, ಹೆಸರು ಕಾಳು, ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಇದನ್ನೇ ಹೊಡೆಯೋದು ಇವಾಗ ನಂದು ಊಟನೂ ಆಯಿತು. ಇವಾಗ ನಾನು ಸ್ಟಡಿ ಕಂಟಿನ್ಯೂ ಮಾಡಬೇಕು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲ ಸ್ಟಡಿ ಯಾವ ರೀತಿ ನಡೀತಾ ಇದೆ, ನೀವು ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅದನ್ನೆಲ್ಲ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಯಾರ್ಯಾರು ನನ್ನ ಈ ಸ್ಟಡಿ ಜರ್ನಿಯಲ್ಲಿ ಜಾಯಿನ್ ಆಗ್ತಾ ಇದ್ದೀರಾ, ಆಮೇಲೆ ಈ ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ಮಾಡಬೇಕು, ಈ ಸ್ಟಡಿ ವ್ಲಾಗ್ ಕಂಟಿನ್ಯೂ ಆಗಿ ಮಾಡಬೇಕು ಅನ್ನೋ ಇಷ್ಟ ಇದ್ದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಬೇಡ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಜಿಯೋಗ್ರಫಿ ಓದಬೇಕು. ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಅದೇ ರೀತಿ ನಾನು 6th, 7th, 8th, 9th, 10th ಈ ಎಲ್ಲ ಕ್ಲಾಸ್ಗಳನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಓದ್ತಾ ಇದ್ದೀನಿ. ಕಂಪ್ಲೀಟ್ ಆಯಿತು ಅಂದರೆ ಮತ್ತೆ ರಿವಿಸನ್, ಈ ರೀತಿಯಾಗಿ ಪರ್ಫೆಕ್ಟಾಗಿ ಓದ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಬೇರೆ ಯಾವ ಪುಸ್ತಕಗಳನ್ನು ಎಕ್ಸ್ಟ್ರಾ ನಾನು ಓದ್ತಾ ಇಲ್ಲ. ನೆಕ್ಸ್ಟು ಕಂಪ್ಯೂಟರು, GK ಇದನ್ನೆಲ್ಲ ಓದಬೇಕು ಫ್ರೆಂಡ್ಸ್. ಬಟ್ ಇವಾಗ ನನಗೆ ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಒಂದು ಹಂತಕ್ಕೆ ಕಂಪ್ಲೀಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ಸಿಕ್ಕರೆ ಅವುಗಳನ್ನು ಓದಬೇಕು, ಅಂದರೆ ಟೈಮ್ ಮಾಡ್ಕೊಂಡು ಓದಬೇಕು ಫ್ರೆಂಡ್ಸ್. ಬಟ್ ನೋಡೋಣ, ಸಂಡೇ ಅದು ಟೈಮ್ ಸಿಕ್ಕಾಗ, ರಿವಿಸನ್ ಟೈಮ್ ಸಿಕ್ಕಾಗ ನಾನು ಕಂಪ್ಯೂಟರು ಮತ್ತು GK ಈ ಥರದ್ದು ಓದ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಹಿಸ್ಟ್ರಿ ಓದಬೇಕು. ಇವಾಗ ಜಿಯೋಗ್ರಫಿ 1 ಅವರ್ ಸ್ಟಡಿ ಕಂಪ್ಲೀಟ್ ಆಯಿತು. ನಾನೀಗ ಹಿಸ್ಟ್ರಿ 1 ಅವರ್ ಸ್ಟಡಿ ಮಾಡಬೇಕು.
ಇವಾಗ ಇಷ್ಟರನ್ನು ಕಂಪ್ಲೀಟ್ ಆಯಿತು. ಈಗ ಟೈಮು 2 ಗಂಟೆ ಆಯಿತು. ಇವಾಗ ನಾನು ಎಕನಾಮಿಕ್ಸ್ ಓದ್ಕೋಬೇಕು. ಎಕನಾಮಿಕ್ಸ್ ಓದಿದ್ನಂದರೆ ಆಯಿತು. ಓಕೆ ಫ್ರೆಂಡ್ಸ್, ಎಕನಾಮಿಕ್ಸ್ ಇವಾಗ ಕಂಪ್ಲೀಟ್ ಆಯಿತು. 1 ಅವರ್ ಇದನ್ನು ಸ್ಟಡಿ ಮಾಡಿದೆ. ಇದು ಕಂಪ್ಲೀಟ್ ಆಯಿತು. ಏನು ಮಾಡಲಿ ಫ್ರೆಂಡ್ಸ್, ಕುಂತು ಬೆನ್ನು ಸಖತ್ತ ಹಾಗೆ ಈ ಥರ ಕಲ್ಕೊಂಡು ಓದ್ತಾ ಇದ್ದೀನಿ. 3 ಗಂಟೆ. ಇವಾಗ 3ರಿಂದ 4 ಇದನ್ನು ಓದಬೇಕು. ಇದು ಕ್ಲಾಸ್ ಬಂತು. 3ರಿಂದ 4 ಸೈನ್ಸ್ ಅಂದರೆ 8th ಸ್ಟ್ಯಾಂಡರ್ಡ್, 6th to 8th ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ಇದರಲ್ಲಿ 8th ಸ್ಟ್ಯಾಂಡರ್ಡ್ದು ನೋಟ್ಸ್ ಇಟ್ಕೊಂಡಿದ್ದೀನಿ. ಇದನ್ನೇ ಓದ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಟ್ಸ್ ಸೈನ್ಸ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಟೈಮ್ 4 ಆಯಿತು. ಇವಾಗ ನಾನು ಏನೇನು ಕಂಪ್ಲೀಟ್ ಮಾಡಿದೆ ಅದನ್ನೆಲ್ಲ ರೈಟ್ ಮಾಡ್ಕೊಡ್ತೀನಿ. ಹಿಸ್ಟ್ರಿ ಮುಗೀತು, ಮೆಂಟಲ್ ಎಬಿಲಿಟಿ ಇಲ್ಲ, ಸೈನ್ಸ್ ಕಂಪ್ಲೀಟ್ ಆಯಿತು, ಜಿಯೋಗ್ರಫಿ ಕಂಪ್ಲೀಟ್ ಆಯಿತು, ಎಕನಾಮಿಕ್ನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಒಂದು ಕ್ವಶನ್ ಪೇಪರ್ಸ್ ಇದನ್ನು ನಾನು ಮಾಡಿದ್ದೀನಿ ಫ್ರೆಂಡ್ಸ್ ನಿನ್ನೆ, ಅಂದರೆ ವಿಡಿಯೋಸ್ ನೋಡಿದ್ದೀನಿ. ಆಮೇಲೆ ಮೆಂಟಲ್ ಎಬಿಲಿಟಿ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಒಂದಿಷ್ಟು ಸಾಮಾನುಗಳನ್ನು ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್. ಇವಾಗ ಬಂತು. ಏನೇನು ತರಿಸಿದ್ದೆ ಅಂತ ತೋರಿಸ್ತೀನಿ. ಮೊಟ್ಟೆ, ಸಬ್ಬಸಿಗೆ ಬೆಲ್ಲೆ, ಕೊತ್ತಂಬರಿ, ಮೈದಾ ಹಿಟ್ಟು, ಮಿಲ್ಕ್ ಖಾಲಿ ಆಗಿತ್ತು, ಕ್ಯಾಬೇಜ್, ಟೊಮೆಟೊ. ಇಂತಿಂಥ ಟೊಮೆಟೊ ಇದು ಒಂದೊಂದೇ 2 ಅಡುಗೆಗೆ ಬೇಕಾಗುತ್ತೆ ಫ್ರೆಂಡ್ಸ್. ದೊಡ್ಡ ಏನು ಯೂಸ್ ಆಗುತ್ತೆ ನಮಗೆ, ಒಬ್ಬಳೇ ಇರೋರು. ಇಷ್ಟೆಲ್ಲ ಸಾಮಾನು ತೊಗೊಂಡ್ಬಂದೆ. ಆನ್ಲೈನಲ್ಲಿ ಮಾಡಿದ್ದೆ, ಬ್ಲಿಂಕಿಟಲ್ಲಿ ಆನ್ಲೈನಲ್ಲಿ ಮಾಡಿದ್ದೆ. ಇವಾಗ ಬಂದಿದ್ದಾರೆ. ಇವತ್ತು ಈ ಪಲ್ಯ ಮಾಡ್ತೀನಿ, ಸಬ್ಬಸ್. ಇವಾಗ 5 ಗಂಟೆ ಆಗಿದೆ. ನಾನು ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ಕೊಂಡು ಬಂದು ಇವಾಗ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ನಾನು ಕೇಳಬೇಕು. 5 ಗಂಟೆಯಿಂದ 7 ಗಂಟೆವರೆಗೂ ಮೆಂಟಲ್ ಎಬಿಲಿಟಿ ಕ್ಲಾಸ್. ಅದಾದಮೇಲೆ ಕ್ವಶನ್ ಪೇಪರ್ ಬಿಡಿಸಿರ್ತಾರಲ್ಲ ಆ ಕ್ಲಾಸನ್ನು ನಾನು ನೆಕ್ಸ್ಟ್ ನೋಡ್ತೀನಿ. ನನ್ನ ಟೈಮ್ ಟೇಬಲ್ ಪ್ರಕಾರ ನಾನು ಏನೇನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೋಬೇಕು ಒಂದು ದಿನದಲ್ಲಿ ಅನ್ನೋದನ್ನೆಲ್ಲ ಈ ದಿನ ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೀನಿ.
ಮತ್ತು ಫ್ರೆಂಡ್ಸ್ 10 ಅವರ್ಸ್ ಸ್ಟಡಿನ ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೀನಿ ಟೈಮ್ ಟೇಬಲ್ ಪ್ರಕಾರ. ನೆಕ್ಸ್ಟ್ ನನಗೆ 8 ಗಂಟೆ ಮಲ್ಕೊಳ್ಳೋವರೆಗೂ ನಂಗೆ ಟೈಮ್ ಇರುತ್ತಲ್ಲ, ಆವಾಗ ನಾನು ಜಿ ಕೆ ಪರ್ಪಸ್ ಆಗಿರುವಂತಹ ವೀಡಿಯೋಗಳನ್ನು, ಕಂಪ್ಯೂಟರ್ ಪರ್ಪಸ್ ಆಗಿರುವಂತಹ ವೀಡಿಯೋಗಳನ್ನು ನೋಡ್ತಾ ಮಲ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಸಿ ಯು ಟುಮಾರೋ. ಬಾಯ್ ಬಾಯ್, ಗುಡ್ ನೈಟ್.